ಎಲ್ರಿಗೂ ನಮಸ್ತೆ. ಈ ಒಂದು ಆನ್ಲೈನ್ ತರಗತಿಗೆ ನಿಮ್ಮೆಲ್ರಿಗೂ ಸ್ವಾಗತವನ್ನು ನಾನು ಕೋರ್ತೇನೆ. ಹಿಂದಿನ ತರಗತಿಗಳಲ್ಲಿ ನಾವು ಅಲಿಪ್ತ ಚಳುವಳಿ ಎಂದ್ರೇನು, ಅಲಿಪ್ತತೆ ಎಂದ್ರೇನು, ಅಲಿಪ್ತ ನೀತಿ ಎಂದ್ರೇನು, ಅಲಿಪ್ತ ಕೂಟ ಹೇಗೆ ಜಾರಿಗೆ ಬಂತು, ಅದು ಅಲಿಪ್ತ ಚಳುವಳಿಯಾಗಿ ಹೇಗೆ ಮಾರ್ಪಟ್ಟಿತು ಮತ್ತು ಅಲಿಪ್ತ ಚಳುವಳಿಯ ಒಂದು ಬೆಳವಣಿಗೆ ಹೇಗಾಯಿತು, ಇಲ್ಲಿಯವರೆಗೆ ಸುಮಾರು 18 ಶೃಂಗಸಭೆಗಳನ್ನು ನಡೆಸುವ ಮೂಲಕ ಪ್ರಪಂಚದ ಬಹುದೊಡ್ಡ ಒಂದು ಶಕ್ತಿಯಾಗಿ ರೂಪುಗೊಂಡಿರುವಂತಹ ಈ ಒಂದು ಅಲಿಪ್ತ ಕೂಟ ಯಾವ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಿತು, ಯಾವ ಯಾವ ವಿಚಾರಗಳನ್ನು ಚರ್ಚಿಸುವ ಮೂಲಕ ಪ್ರಪಂಚದಲ್ಲಿ ಶಾಶ್ವತವಾದಂತಹ ಒಂದು ಶಾಂತಿ ನೆಲೆಸುವಲ್ಲಿ ಅದು ಸಹಕಾರವನ್ನು ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು ನಾವು ಚರ್ಚೆ ಮಾಡಿದ್ದು. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಅಲಿಪ್ತ ಚಳುವಳಿಯ ಸಾಧನೆಗಳ ಬಗ್ಗೆ ನಾವು ಮಾತನಾಡೋಣ. ಈ ಅಲಿಪ್ತ ಚಳುವಳಿ ಏನಿದೆ, 1955ರಲ್ಲಿ ಸಮ್ಮೇಳನ ಆಯಿತು, 61ರಿಂದ ಇದರ ಶೃಂಗಸಭೆಗಳು ಆರಂಭವಾದವು. ಹೆಚ್ಚು ಕಡಿಮೆ ಒಂದು 6 ದಶಕಗಳ ಒಂದು ಅದರ ಇರುವಿಕೆಯಲ್ಲಿ, ಅದರ ಅಸ್ತಿತ್ವದಲ್ಲಿ ಏನು ಸಾಧನೆಯನ್ನು ಮಾಡಿದೆ ಎನ್ನುವುದು ತುಂಬ ಪ್ರಮುಖವಾದದ್ದು. ಸಾಧನೆ ಮುಖ್ಯ, ಯಾವುದೋ ಒಂದು ಸಂಘಟನೆ ಇರುವುದು ಮುಖ್ಯ ಅಲ್ಲ, ಆ ಸಂಘಟನೆ ನಿಜವಾಗಿಯೂ ಪ್ರಪಂಚಕ್ಕೆ, ಪ್ರಪಂಚದ ಜನರಿಗೆ, ಪ್ರಪಂಚದಲ್ಲಿ ಶಾಂತಿ ಸುವ್ಯವಸ್ಥತೆಯನ್ನು ಕಾಪಾಡುವಲ್ಲಿ ಅಥವಾ ತಾನೇನು ಉದ್ದೇಶಗಳನ್ನು ಇಟ್ಕೊಂಡು ಜಾರಿಗೆ ಬಂದಿತ್ತು ಆ ಉದ್ದೇಶಗಳನ್ನು ಜಾರಿಗೆ ತರುವಲ್ಲಿ ಅದು ಯಶಸ್ವಿಯಾಗಿದೆಯಾ ಎನ್ನುವುದು ತುಂಬ ಪ್ರಮುಖವಾದಂತಹ ಒಂದು ವಿಚಾರವಾಗುತ್ತೆ. ಹಾಗಾಗಿ ಏನು ಸಾಧನೆಯನ್ನು ಮಾಡಿದೆ ಎನ್ನುವುದರ ಬಗ್ಗೆ ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ. ಅಲ್ಲದೆ ಅದರ ಪ್ರಸ್ತುತತೆಯ ಬಗ್ಗೆಯೂ ಸಹ ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ. ಮೊದಲು ಸಾಧನೆಗಳ ಬಗ್ಗೆ ನೋಡೋಣ. ಏನು ಸಾಧನೆ ಮಾಡಿದೆ ವಿಶ್ವಸಂಸ್ಥೆ ಅಂತ ಹೇಳಿಬಿಟ್ಟು. ರೈಟ್, ಮೊದಲನೆಯದಾಗಿ ಹಲವಾರು ಈ 60 ವರ್ಷಗಳ ಅವಧಿಯಲ್ಲಿ, 6 ದಶಕಗಳ ಅವಧಿಯಲ್ಲಿ ವಿಶ್ವಸಂಸ್ಥೆ ಅಲಿಪ್ತ ಚಳುವಳಿಗೆ ನಾವು ಹಲವಾರು ಸಾಧನೆಗಳನ್ನು ನಾವು ಗುರುತಿಸಬಹುದು, ಸಾಧನೆಗಳನ್ನು ಅದಕ್ಕೆ ನಾವು ಹೇಳಬಹುದು. ಹಾಗಾದ್ರೆ ಪ್ರಮುಖವಾದಂತಹ ಸಾಧನೆಗಳು ಯಾವುವು ಅಂತ ನಾವು ನೋಡ್ತಾ ಹೋದ್ರೆ, ನನ್ನ ಪ್ರಕಾರ ಮೊದಲನೆಯದಾಗಿ ಜಾಗತಿಕ ಶಾಂತಿಗಾಗಿ ಅಂತಾರಾಷ್ಟ್ರೀಯ ಸಂಘಟಿತ ಹೋರಾಟ. ನೋಡಿ, ಈ ಒಂದು ಅಲಿಪ್ತ ಚಳುವಳಿ ಎನ್ನುವುದೇನು 50ರ ದಶಕದಲ್ಲಿ, 60ರ ದಶಕದಲ್ಲಿ ಹುಟ್ಟಿಕೊಳ್ತು, ಬೆಳೆಯಿತು, ಆಗ ನಿಜವಾಗಿಯೂ ಪ್ರಪಂಚದಲ್ಲಿ ಶಾಂತಿ ಎನ್ನುವುದು ಇರಲಿಲ್ಲ. ನಿಮಗೆ ಗೊತ್ತಿದೆ, ಈ ಬಣ ರಾಜಕೀಯದಲ್ಲಿ ಒಂದು ಕಡೆ ಪ್ರಜಾಪ್ರಭುತ್ವ ಬಣ, ಮತ್ತೊಂದು ಕಡೆ ಈ ಒಂದು ಕಮ್ಯುನಿಸ್ಟ್ ಬಣ, ಈ ಬಣ ರಾಜಕೀಯದಲ್ಲಿ ವಿಶ್ವದಲ್ಲಿ ಅಶಾಂತಿಯ ವಾತಾವರಣ ಎನ್ನುವುದು ಏರ್ಪಾಟಾಗಿತ್ತು. ಯುದ್ಧ ರೀತಿಯ ಪರಿಸ್ಥಿತಿ ಎನ್ನುವುದು ಉಂಟಾಗಿತ್ತು. ಎರಡೂ ಬಣಗಳು ಇನ್ನೇನು ಯುದ್ಧಕ್ಕೆ ಮುನ್ನುಗ್ಗುವ ಒಂದು ಪರಿಸ್ಥಿತಿಯಲ್ಲಿ ಇದ್ದೋ ಪ್ರಪಂಚ ಇತ್ತು. ಪ್ರಪಂಚವನ್ನು 3ನೇ ಮಹಾಯುದ್ಧಕ್ಕೆ ತಳ್ಳುವ ಒಂದು ಪರಿಸ್ಥಿತಿ ಉಂಟಾಗಿತ್ತು. ಅಂತಹ ಒಂದು ಕಾಲಘಟ್ಟದಲ್ಲಿ ಜನ್ಮಿಸಿದಂತಹ ಈ ಅಲಿಪ್ತ ಚಳುವಳಿ ಪ್ರಪಂಚದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿಬಿಟ್ಟು ತಮ್ಮದೇ ಆದಂತಹ ದೇಶಗಳ ಗುಂಪನ್ನು ಕಟ್ಟಿಕೊಂಡು, ನೋಡಿ, ಯಾವುದೇ ಬಣಕ್ಕೆ ಸೇರದೇ ಇರುವ ಈ ದೇಶಗಳನ್ನು, ಅದು ಹಿಂದುಳಿದ ದೇಶಗಳು, ಬಡ ದೇಶಗಳು, ಆ ದೇಶಗಳ ಒಂದು ಬಣವನ್ನು ಕಟ್ಟಿಕೊಂಡು ಒಂದು ಅಂತಾರಾಷ್ಟ್ರೀಯ ಹೋರಾಟ. ಅಲಿಪ್ತ ಚಳುವಳಿ ಅಂದ್ರೆ ಬೇರೆ ಏನೂ ಅಲ್ಲ, ಹೋರಾಟ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಆರ್ಥಿಕ ಅಭಿವೃದ್ಧಿಗಾಗಿ, ಸಹಕಾರಕ್ಕಾಗಿ, ಸಮಾನತೆಗಾಗಿ, ವ್ಯಾಪಾರಕ್ಕಾಗಿ, ವ್ಯಾಪಾರಿ ನಿಯಮಗಳಿಗಾಗಿ ಮಾಡಿರುವ ಹೋರಾಟ. ಆ ರೀತಿಯಲ್ಲಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿಬಿಟ್ಟು ಹೋರಾಡಿರು. ಏಕೆಂದ್ರೆ ಎರಡೂ ಬಣಗಳು ಯುದ್ಧದ ಒಂದು ಪರಿಸ್ಥಿತಿಯಲ್ಲಿರ್ಬೇಕಾದ್ರೆ ಈ ದೇಶಗಳು ಏನಕ್ಕಾಗಿ ಹೋರಾಟ ಮಾಡ್ದೋ? ಶಾಂತಿಗಾಗಿ ಹೋರಾಟ ಮಾಡ್ದೋ. ಇವತ್ತು ಪ್ರಪಂಚ 3ನೇ ಮಹಾಯುದ್ಧವನ್ನು ಕಂಡಿಲ್ಲ. ಒಂದು ಶಾಂತಿ ಎನ್ನುವುದು ನೆಲೆಸಿದೆ. ಯುದ್ಧಗಳು ಸ್ಥಳೀಯ ಯುದ್ಧಗಳಾಗಿಯೇ ಕೊನೆಗೊಂಡೋ ಅಂತ ನಾವೇನಾದ್ರೂ ಇವತ್ತು ತೃಪ್ತಿ ಪಡ್ತಾ ಇದ್ರೆ ಅದು ಅದರ ಕೀರ್ತಿ, ಅದರ ಯಶಸ್ಸು ವಿಶ್ವಸಂಸ್ಥೆಗೆ ಅಷ್ಟೇ ಅಲ್ಲ, ಅಲಿಪ್ತ ಚಳುವಳಿಗೂ ಹೋಗುತ್ತೆ. ಏಕೆಂದ್ರೆ ಅವರು ಈ ಬಣ ರಾಜಕೀಯವನ್ನು ಖಂಡಿಸಿ ಎರಡೂ ಬಣಗಳ ನಡುವಿನ ಒಂದು ದ್ವೇಷವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದರು ಎನ್ನುವುದನ್ನು ನಾವು ಮರಿಬಾರದು. ಎರಡನೇದಾಗಿ ಯುದ್ಧವನ್ನು ತಡೆದು ಮತ್ತು ಶಾಂತಿ ಸ್ಥಾಪನೆ. ನಾನು ಅದನ್ನೇ ಮತ್ತೆ ಬೇರೆ ಪದಗಳಲ್ಲಿ ಹೇಳಬೇಕಾಗುತ್ತೆ. ಪ್ರಪಂಚವನ್ನು 3ನೇ ಮಹಾಯುದ್ಧದಿಂದ ರಕ್ಷಿಸಿದೆ.
ಹಲವಾರು ಬಿಕ್ಕಟ್ಟುಗಳು, ಅದು ಕ್ಯೂಬಾ ಬಿಕ್ಕಟ್ಟಿರ್ಬೋದು, ವಿಯೆಟ್ನಾಂ ಬಿಕ್ಕಟ್ಟಿರ್ಬೋದು, ಕೊರಿಯಾ ಬಿಕ್ಕಟ್ಟಿರ್ಬೋದು, ಅಥವಾ ಅರಬ್ ಇಸ್ರೇಲಿ ಸಂಘರ್ಷ ಇರ್ಬೋದು, ಅಥವಾ ದಕ್ಷಿಣ ಆಫ್ರಿಕೆಯ ವರ್ಣಭೇದ ನೀತಿ ಇರಬಹುದು. ಹೀಗೆ ಹಲವಾರು ಅಂತಾರಾಷ್ಟ್ರೀಯ ಬಿಕ್ಕಟ್ಟುಗಳಲ್ಲಿ, ಸೂಯೆಜ್ ಕಾಲುವೆ ಬಿಕ್ಕಟ್ಟಿರ್ಬೋದು 56ರಲ್ಲಿ, ಅಂತಹ ಬಿಕ್ಕಟ್ಟುಗಳಲ್ಲಿ ಈ ಅಲಿಪ್ತ ಚಳುವಳಿ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ. ತನ್ನ ಇರುವಿಕೆಯನ್ನು ತೋರ್ಪಡಿಸುವ ಮೂಲಕ, ಶಾಂತಿ ಪ್ರಸ್ತಾವನೆಯನ್ನು ಮಾಡುವ ಮೂಲಕ ಶಾಂತಿಯುತವಾಗಿ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸವನ್ನು ಮಾಡಿದೆ ಅಂತ ನಾವು ಹೇಳ್ಬೋದು. ಸೊ ಇವೆರಡನ್ನು ನೀವು ಬರೀಬಹುದು. ಮೂರನೇದಾಗಿ ವಸಾಹತು ದೇಶಗಳ ಸ್ವಾತಂತ್ರ್ಯ, ಇದರ ಮತ್ತೊಂದು ಸಾಧನೆ ಅಂತ ನಾವು ಬಂದ್ರೆ ವಸಾಹತು ದೇಶಗಳ ಸ್ವಾತಂತ್ರ್ಯ. ನಿಮಗೆ ಗೊತ್ತೇ ಇದೆ, ಯುರೋಪಿನ ಹಲವಾರು ದೇಶಗಳು ಏಷ್ಯಾ ಮತ್ತು ಆಫ್ರಿಕಾ ಹಾಗೂ ಲ್ಯಾಟಿನ್ ಅಮೆರಿಕಾ ದೇಶಗಳ, ಇನ್ಕ್ಲೂಡಿಂಗ್ ಅಮೆರಿಕಾ, ಚೀನಾ, ಈ ಎಲ್ಲ ದೇಶಗಳನ್ನು ತಮ್ಮ ವಸಾಹತುಗಳನ್ನಾಗಿ ಮಾಡಿಕೊಂಡು ನೂರಾರು ವರ್ಷಗಳ ಕಾಲ ಅವು ಯಜಮಾನಿಕೆಯನ್ನು ಮಾಡ್ದೋ ಮತ್ತು ಆ ವಸಾಹತುಗಳಿಂದ ಶೋಷಣೆಯನ್ನು ಮಾಡುವ ಮೂಲಕ ತಮ್ಮ ಆರ್ಥಿಕ ಪ್ರಗತಿಯನ್ನು ನೋಡಿಕೊಂಡು ಅಲ್ವಾ. ಆದರೆ 50-60ರ ದಶಕದಲ್ಲಿ ಈ ಒಂದು ವಸಾಹತೀಕರಣ ಎನ್ನುವುದು ಕಡಿಮೆ ಆಗ್ತಾ ಹೋಯಿತು. ನಿರ್ವಸಾಹತೀಕರಣ ಅಂತ ನಾವು ಕರಿತೀವಿ. ಎಲ್ಲೆಲ್ಲಿ ವಸಾಹತು ವ್ಯವಸ್ಥೆ ಇತ್ತು ಅದನ್ನು ಅಲಿಪ್ತ ಚಳುವಳಿ ಖಂಡಿಸುವ ಮೂಲಕ ವಸಾಹತು ಸಾಮ್ರಾಜ್ಯಗಳು ಆ ಒಂದು ದೇಶಗಳಿಗೆ ಸ್ವತಂತ್ರವನ್ನು ನೀಡುವಂತೆ ಪ್ರೇರೇಪಣೆ, ಪ್ರಭಾವ, ಒತ್ತಡ ಮತ್ತು ಯಾವ ದೇಶದಲ್ಲಿ ವಸಾಹತು ಇತ್ತು ಆ ದೇಶದ ಜನರಿಗೆ ರಾಜಕೀಯ ಜಾಗೃತಿಯನ್ನು ಮೂಡಿಸುವ ಮೂಲಕ, ಹೋರಾಟಕ್ಕೆ ನೈತಿಕ ಬೆಂಬಲವನ್ನು ನೀಡುವ ಮೂಲಕ ವಸಾಹತುಗಳ ಸ್ವತಂತ್ರವನ್ನು ಸ್ಥಾಪನೆ ಮಾಡುವಲ್ಲಿ ಇದು ಯಶಸ್ವಿಯಾಗಿದೆ. ಉದಾಹರಣೆಗೆ ಅಂಗೋಲಾ, ಆಫ್ರಿಕಾ ದೇಶಗಳೇ ಬಹುತೇಕ ಆವತ್ತಿಗಾಗಲೇ. ಅಂಗೋಲಾ, ಅಲ್ಜೀರಿಯಾ, ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ, ನಮೀಬಿಯಾ, ಸೊಮಾಲಿಯಾ ಮುಂತಾದ ಹಲವಾರು ದೇಶಗಳಲ್ಲಿ ಈ ಒಂದು ವಸಾಹತು ವ್ಯವಸ್ಥೆಯನ್ನು ತೊಡೆದು ಅವುಗಳನ್ನು ಸ್ವತಂತ್ರ ದೇಶಗಳನ್ನಾಗಿ ಮಾಡುವಲ್ಲಿ ಇದರ ಪಾತ್ರ ಹಿರಿದಾದು. ಅದು ಒಂದು ಪ್ರಮುಖವಾದ ಸಾಧನೆ ಅಂತ ಹೇಳ್ಬೋದು. ಮತ್ತೊಂದು ವರ್ಣಭೇದ ನೀತಿಯ ವಿರುದ್ಧ ಹೋರಾಟ. ನಿಮಗೆ ಗೊತ್ತೇ ಇದೆ, ದಕ್ಷಿಣ ಆಫ್ರಿಕೆಯಲ್ಲಿ ಬಿಳಿಯರ ಸರ್ಕಾರ ವರ್ಣಭೇದ ನೀತಿಯನ್ನು ಜಾರಿಗೆ ತಂದು, ಅಲ್ಲಿ ಕರಿಯರೇ ಬಹುಸಂಖ್ಯಾತರು, ಬಿಳಿಯರು 10% ಅಷ್ಟೇ ಇದ್ದದ್ದು, ಆದರೆ ಆಡಳಿತ ಮಾಡ್ತಿದ್ದವರು ಬಿಳಿಯರೇ. ಸೊ ಬಿಳಿಯರ ಸರ್ಕಾರ ವರ್ಣಭೇದ ನೀತಿಯನ್ನು ಜಾರಿಗೆ ತಂದು, ಅಪಾರ್ಥೈಡ್ ಅಂತೀವಲ್ವಾ, ಅಂದ್ರೆ ಚರ್ಮದ ಬಣ್ಣದ ಆಧಾರದ ಮೇಲೆ ಭೇದ ಭಾವವನ್ನು ತಂದು ಕರಿಯರನ್ನು 2ನೇ ದರ್ಜೆಯ ಪ್ರಜೆಗಳನ್ನಾಗಿ ಮಾಡಿ ಅವರನ್ನು ಶೋಷಣೆ ಮಾಡುತ್ತಿದ್ದಂತಹ ಒಂದು ವ್ಯವಸ್ಥೆ. ರೇಷಿಯಲ್ ಡಿಸ್ಕ್ರಿಮಿನೇಷನ್, ಅದು ಜನಾಂಗೀಯವಾದಂತಹ ಒಂದು ಶೋಷಣೆ ಅದು. ಸೊ ಅದರ ವಿರುದ್ಧ ಈ ಅಲಿಪ್ತ ಚಳುವಳಿ ತಾನು ಸ್ಥಾಪನೆಯಾದ ದಿನದಿಂದಲೂ ಸಹ ವರ್ಣಭೇದ ನೀತಿಯ ವಿರುದ್ಧ ಅದು ಹೋರಾಟ ಮಾಡ್ತಾ ಇದೆ. ಬಿಳಿಯರ ಸರ್ಕಾರವನ್ನು ಖಂಡಿಸುತ್ತಾ ಕರಿಯರಿಗೆ ಎಲ್ಲಾ ರೀತಿಯ ಹಕ್ಕುಗಳನ್ನು ನೀಡಬೇಕು ಅಂತ ಹೇಳಿಬಿಟ್ಟು ಅದು ಎಲ್ಲ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ತನ್ನ ಏನದು ಮಾತುಗಳನ್ನಾಡಿದೆ. ಯಾವುದು? ಅಲಿಪ್ತ ಚಳುವಳಿ, ಅಲಿಪ್ತ ದೇಶಗಳು. ಈವನ್ ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಅಲಿಪ್ತ ದೇಶಗಳು ಅದೆಷ್ಟು ಬಾರಿ ಈ ಒಂದು ಖಂಡನ ನಿರ್ಣಯವನ್ನು ಅಂಗೀಕರಿಸಿದಾವೋ ಗೊತ್ತಿಲ್ಲ. ಸೊ ಅಷ್ಟೊಂದು ಬಾರಿ ಖಂಡನ ನಿರ್ಣಯಗಳನ್ನು ಅಂಗೀಕರಿಸುವ ಮೂಲಕ, ಈ ವರ್ಣಭೇದ ನೀತಿಯನ್ನು ಖಂಡಿಸುವ ಮೂಲಕ, ದಕ್ಷಿಣ ಆಫ್ರಿಕಾದ ಬಿಳಿಯರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವ ಮೂಲಕ, ವಿಶ್ವಸಂಸ್ಥೆಯ ಮೇಲೆ ಒತ್ತಡವನ್ನು ಹೇರುವ ಮೂಲಕ, ಬಿಳಿಯರ ಸರ್ಕಾರದ ಮೇಲೆ ಆರ್ಥಿಕ ದಿಗ್ಬಂಧನವನ್ನು ಹೇರುವ ಮೂಲಕ, ಸಾಮಾಜಿಕ, ರಾಜಕೀಯ, ರಾಜತಾಂತ್ರಿಕ, ಕ್ರೀಡಾ ದಿಗ್ಬಂಧನಗಳನ್ನು ದಕ್ಷಿಣ ಆಫ್ರಿಕೆಯ ಮೇಲೆ ಹೇರುವ ಮೂಲಕ ಅಲಿಪ್ತ ದೇಶಗಳು, ಅಲಿಪ್ತ ಕೂಟ ಅಲ್ಲಿ ವರ್ಣಭೇದ ನೀತಿ ಕೊನೆಗೊಳ್ಳಲು ಕಾರಣವಾಯಿತು. ಸುಮಾರು 25-27 ವರ್ಷಗಳ ಕಾಲದ ದಕ್ಷಿಣ ಆಫ್ರಿಕಾದ ಜೈಲುಗಳಲ್ಲಿ ಇದ್ದಂತಹ ನೆಲ್ಸನ್ ಮಂಡೇಲಾರ ಬಿಡುಗಡೆಗೂ ಸಹ ಈ ಅಲಿಪ್ತ ದೇಶಗಳ ಒಂದು ಹೋರಾಟ ಪ್ರಮುಖ ಕಾರಣ ಅಂತ ನಾವು ಹೇಳಬಹುದು. ಸೊ ವರ್ಣಭೇದ ನೀತಿಯ ವಿರುದ್ಧ ಹೋರಾಟ ಮತ್ತು ಅದನ್ನು ಅಂತ್ಯಗೊಳಿಸಿದ್ದು. ಇನ್ನೊಂದು, ಶೀತಲ ಸಮರವನ್ನು ಕೊನೆಗಾಣಿಸಲು ಸರ್ವ ಪ್ರಯತ್ನ. ಜಾರಿಗೆ ಬಂದ ಕಾಲದಿಂದಲೂ ಸಹ ಈ ಅಲಿಪ್ತ ಚಳುವಳಿ ಶೀತಲ ಸಮರವನ್ನು, ಅಂದ್ರೆ ಎರಡು ಬಣಗಳ ನಡುವೆ ಇದ್ದಂತಹ ದ್ವೇಷ, ವೈಷಮ್ಯ ಅದೇನಿತ್ತು, ಯುದ್ಧ ರೀತಿಯ ಪರಿಸ್ಥಿತಿ, ಅದನ್ನು ಕೊನೆಗಾಣಿಸಲು ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡಿದೆ. ನೋಡಿ, ಈ ದೇಶಗಳು ಸಹ ಆ ಒಂದು ಬಣಗಳ ಜೊತೆಗೆ ಸೇರಿಕೊಂಡು ಇರಬಹುದಿತ್ತು, ಆದರೆ ಇವು ಹಾಗೆ ಮಾಡಲಿಲ್ಲ. ಅದು ತಪ್ಪು, ಬಣ ರಾಜಕೀಯ ತಪ್ಪು.
ಅಂತ ಹೇಳಿಬಿಟ್ಟು ಆ ಬಣದಿಂದ ದೂರ ಇದ್ದು ಆ ಬಣ ರಾಜಕೀಯವನ್ನು ಕಡಿಮೆ ಮಾಡುವಂತಹ, ಶಾಂತಿಯನ್ನು ಸ್ಥಾಪಿಸುವಂತಹ ಮತ್ತು ಶೀತಲ ಸಮರವನ್ನೇ ಕೊನೆಗಾಣಿಸುವಂತಹ ಒಂದು ಸರ್ವ ಪ್ರಯತ್ನವನ್ನು ಅವರು ಮಾಡ್ತಾ ಹೋದ್ರು. ಅದು ಅಮೆರಿಕಾಗೆ ಇರ್ಬೋದು, ಸೋವಿಯತ್ ಒಕ್ಕೂಟಕ್ಕೆ ಇರ್ಬೋದು. ತಮ್ಮ ಎಲ್ಲ ಒಂದು ಶೃಂಗಸಭೆಗಳಲ್ಲಿ ಅವರು ಹೋರಾಟವನ್ನು ಕೈ ಬಿಡಬೇಕು, ನಿಶಸ್ತ್ರೀಕರಣವನ್ನು ಜಾರಿಗೆ ತರಬೇಕು, ಎರಡೂ ಬಣಗಳ ನಡುವಿನ ಏನದು ದ್ವೇಷ, ವೈಷಮ್ಯ, ಅಸಮಾಧಾನ, ಇದೆಲ್ಲ ಏನಿದೆ, ಸಂದೇಹ, ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ ಅಂತ ಅದು ಹೇಳ್ತಾ ಬಂತು. ಹಾಗಾಗಿ ಶೀತಲ ಸಮರವನ್ನು ತೊಡೆದು ಹಾಕುವಲ್ಲಿ ಇದರ ಪಾತ್ರ ಹಿರಿದಾದದ್ದು, ಅದು ಒಂದು ಸಾಧನೆ. ಮತ್ತು ನಿಶಸ್ತ್ರೀಕರಣ, ಇದು ತುಂಬಾ ಪ್ರಮುಖವಾದಂತಹ ಒಂದು ವಿಚಾರ. ಪ್ರಪಂಚವನ್ನು ಬಹುದೊಡ್ಡ ಭೀಕರ ಯುದ್ಧದಿಂದ ತಡಿಬೇಕು ಅಂದ್ರೆ ಶಸ್ತ್ರೀಕರಣವನ್ನು ನಿಲ್ಲಿಸಬೇಕು, ಶಸ್ತ್ರಾಸ್ತ್ರಗಳ ಪೈಪೋಟಿಯನ್ನು ನಿಲ್ಲಿಸಬೇಕು. ಹಾಗಾಗಿ ಅಲಿಪ್ತ ಚಳುವಳಿ ಆರಂಭದಿಂದಲೂ ಸಹ ಈ ಒಂದು ನಿಶಸ್ತ್ರೀಕರಣವನ್ನು ಜಾರಿಗೆ ತರಬೇಕು ಅಂತ ಶ್ರಮಿಸ್ತಾ ಹೋಯಿತು. ಇದರ ಒಂದು ಪ್ರಯತ್ನದಿಂದ ನಿಶಸ್ತ್ರೀಕರಣ ಸಮ್ಮೇಳನಗಳಾದೋ, ಅಣ್ವಸ್ತ್ರ ಪರೀಕ್ಷಾ ನಿಷೇಧ ಒಪ್ಪಂದಗಳಾದೋ, ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದಗಳಾದೋ, ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟಗಳು ಹಲವಾರು ಬಾರಿ ಮಾತುಕತೆಗಳನ್ನು ಮಾಡಿ ನಿಶಸ್ತ್ರೀಕರಣ ಒಪ್ಪಂದಗಳಿಗೆ ಸಹಿಯನ್ನು ಹಾಕಿದೋ. ಅದು ಸಾಲ್ಟ್ ಒಪ್ಪಂದ ಇರ್ಬೋದು, ಸ್ಟ್ರಾಟಜಿಕ್ ಆರ್ಮ್ಸ್ ಲಿಮಿಟೇಷನ್ ಟ್ರೀಟಿ. ಆಮೇಲೆ ಸ್ಟಾರ್ಟ್ ಇರ್ಬೋದು, ಸ್ಟ್ರಾಟಜಿಕ್ ಆರ್ಮ್ಸ್ ರಿಡಕ್ಷನ್ ಟ್ರೀಟಿ. ಹೀಗೆ ಹಲವಾರು ರೀತಿಯ ಒಂದು ನಿಶಸ್ತ್ರೀಕರಣ ಒಪ್ಪಂದಗಳಿಗೆ ಸಾಕ್ಷಿಯಾಗೋಕೆ ಈ ಒಂದು ಅಲಿಪ್ತ ದೇಶಗಳು ಕಾರಣವಾದವು ಎನ್ನುವುದನ್ನು ನಾವು ಮರೆಯಬಾರದು. ಆಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ ಆರ್ಥಿಕಾಭಿವೃದ್ಧಿ. ನಾವು ಇಷ್ಟೊತ್ತು ಮಾತಾಡಿದ್ದು ಹೆಚ್ಚು ಕಡಿಮೆ ರಾಜಕೀಯವಾದಂತಹ ಸಾಧನೆಗಳು ಅಂತ ಹೇಳ್ಬೋದು. ಆದರೆ ಅಲಿಪ್ತ ಕೂಟ ಕೇವಲ ಒಂದು ಆ ರಾಜಕೀಯ ವಿಚಾರಗಳಿಗಷ್ಟೇ ಮಗ್ನವಾಗಿರಲಿಲ್ಲ. ಅದು ಸದಸ್ಯ ದೇಶಗಳ, ಪ್ರಪಂಚದ ದೇಶಗಳ ಆರ್ಥಿಕಾಭಿವೃದ್ಧಿ ಅದರ ಮೂಲ ಮಂತ್ರವಾಗಿತ್ತು. ಏಕೆಂದ್ರೆ ಅಲಿಪ್ತ ಕೂಟದಲ್ಲಿರುವ ದೇಶಗಳು, ಬಹುತೇಕ ದೇಶಗಳು ಬಡ ದೇಶಗಳು. ಅದರಲ್ಲಿಯೂ ಆಫ್ರಿಕಾದ ದೇಶಗಳು, ಲ್ಯಾಟಿನ್ ಅಮೆರಿಕಾದ ದೇಶಗಳು, ಏಷ್ಯಾದ ದೇಶಗಳು ಬಡ ದೇಶಗಳು. ಆ ಜನರಿಗೆ ಪೌಷ್ಟಿಕ ಆಹಾರ ಸಹ ಸಿಗ್ತಾ ಇರಲಿಲ್ಲ. ಅಂತಹ ದೇಶಗಳು, ಕಡಿಮೆ ತಲಾ ಆದಾಯವನ್ನು ಹೊಂದಿದ್ದಂತಹ ದೇಶಗಳು, ಮೂಲಭೂತ ಸೌಕರ್ಯಗಳು ಇಲ್ಲದೆ ಇದ್ದಂತಹ ದೇಶಗಳು. ಆ ಒಂದು ದೇಶಗಳ ಆರ್ಥಿಕ ಅಭಿವೃದ್ಧಿಗಾಗಿ ಇದು ಹೋರಾಟವನ್ನು ಮಾಡಿದೆ. ಓಕೆ, ಅಗ್ರ ದೇಶಗಳು ನಮಗೆ ಸಹಾಯವನ್ನು ಮಾಡಬೇಕು, ಮುಂದುವರೆದ ದೇಶಗಳು ಹಿಂದುಳಿದ ದೇಶಗಳಿಗೆ ಸಹಾಯವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ವೇದಿಕೆಗಳಲ್ಲಿ ಅದು ಕೇಳ್ತಾ ಬಂತು. ವಿಶ್ವಸಂಸ್ಥೆಯಲ್ಲಿಯೂ ಕೇಳ್ತು. ಅಷ್ಟೇ ಅಲ್ಲ, G77 ಅವರು G7 ಅಂತ ಕಟ್ಕೊಂಡಿದ್ರು. ಯಾರು? ಶ್ರೀಮಂತ ದೇಶಗಳೆಲ್ಲ ಸೇರಿ G7 ಅಂತ ಕಟ್ಟಿಕೊಂಡಿದ್ರು, G7 ದೇಶಗಳ ಒಕ್ಕೂಟ ಅಂತ. ಆದರೆ ಅದಕ್ಕೆ ವಿರುದ್ಧವಾಗಿ ಈ ಅಲಿಪ್ತ ಕೂಟ G77 ಎನ್ನುವಂತಹ 77 ದೇಶಗಳ ಒಂದು ಸಂಘಟನೆ ಅಂತ ಕಟ್ಟಿಕೊಂಡು ದೇಶಗಳ ಅಭಿವೃದ್ಧಿಗೆ ಇದು ಪ್ರಯತ್ನವನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ವಿಶ್ವಸಂಸ್ಥೆಯ ಮೇಲೆ ಒತ್ತಡವನ್ನು ಹೇರುವ ಮೂಲಕ, ನಾನು ಮುಂದೆ ಅದನ್ನು ಸಪರೇಟ್ ಆಗಿ ಬರೆದಿದ್ದೀನಿ, ನೂತನ ಜಾಗತಿಕ ಆರ್ಥಿಕ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು, ಸರ್ವಾಂಗೀಣವಾದಂತಹ ಒಂದು ಸಮಾನತೆಯಿಂದ ಕೂಡಿದಂತಹ ಒಂದು ಆರ್ಥಿಕ ಅಭಿವೃದ್ಧಿ ಎನ್ನುವುದಾಗಬೇಕು ಅಂತ ಕೇಳ್ಕೊಳ್ತು. ದಕ್ಷಿಣ ಸಹಕಾರ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಹುಶಃ ಇಂದಿನ ತರಗತಿಯಲ್ಲಿ ನಾನು ಮಾತನಾಡ್ತಾ ಇದ್ದೆ, ಯಾವಾಗ ಉತ್ತರದ ದೇಶಗಳು ಬಡ ದೇಶಗಳಿಗೆ ಆರ್ಥಿಕ ಸೌಲಭ್ಯಗಳನ್ನು, ಅನುಕೂಲಗಳನ್ನು ಹೆಚ್ಚು ಮಾಡಿಕೊಡ್ಲಿಲ್ಲ, ಆಗ ಬೇಸತ್ತಂತಹ ಈ ಅಲಿಪ್ತ ದೇಶಗಳು ತಮ್ಮಲ್ಲಿಯೇ ಸಹಕಾರವನ್ನು ವೃದ್ಧಿಸಿಕೊಳ್ಳಲು ದಕ್ಷಿಣ ಸಹಕಾರ ಅಂತ ಸ್ಥಾಪನೆ ಮಾಡಿಕೊಂಡ್ರು. ಸೌತ್ ಕೋಆಪರೇಷನ್ ಎನ್ನುವ ಸಂಘಟನೆಯನ್ನು ಕಟ್ಟಿಕೊಂಡು ಆ ಮೂಲಕ ಸದಸ್ಯ ದೇಶಗಳ ಆರ್ಥಿಕ ಅಭಿವೃದ್ಧಿಗೆ ಅದು ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಅದು ಆರ್ಥಿಕವಾಗಿ. ಆಮೇಲೆ ಅಲಿಪ್ತ ಕೂಟದ ಮತ್ತೊಂದು ಸಾಧನೆ ಅಂತ ನಾವು ಹೇಳಬೇಕು ಅಂದ್ರೆ ವಿಶ್ವಸಂಸ್ಥೆಗೆ ಬೆಂಬಲ. ಅಲಿಪ್ತ ಚಳುವಳಿ, ಅಲಿಪ್ತ ಕೂಟ ವಿಶ್ವಸಂಸ್ಥೆಗೆ, ಯಾಕೆಂದ್ರೆ ವಿಶ್ವಸಂಸ್ಥೆಯೂ ಇದೇ ಉದ್ದೇಶಗಳನ್ನು ಇಟ್ಕೊಂಡು ಅಂತಾರಾಷ್ಟ್ರೀಯ ಶಾಂತಿ, ಸಹಕಾರ ಇದೆಲ್ಲ. ಹಾಗಾಗಿ ಆ ಒಂದು ವಿಶ್ವಸಂಸ್ಥೆಯಲ್ಲಿ ಅಲಿಪ್ತ ದೇಶಗಳು ವಿಶ್ವಸಂಸ್ಥೆಯ ನಿರ್ಣಯಗಳ ಪರವಾಗಿ ನಿಲ್ಲುವ ಮೂಲಕ ಆ ವಿಶ್ವಸಂಸ್ಥೆಗೆ ಎಲ್ಲಾ ರೀತಿಯ ಬೆಂಬಲ, ಸಹಕಾರವನ್ನು ನೀಡ್ತಾ ಬರ್ತಾ ಇದೆ. ಏಕೆಂದ್ರೆ ಈ ದೇಶಗಳ ಸಂಖ್ಯೆಯನ್ನು ನೋಡ್ಕೊಳ್ಳಿ ನೀವು.
ಇವತ್ತು ನಾವು 120 + 17 137 ದೇಶಗಳು ಅಂತ ಹೇಳ್ತೇವೆ. ವಿಶ್ವಸಂಸ್ಥೆಯಲ್ಲಿರುವ 193 ದೇಶಗಳಲ್ಲಿ 137 ದೇಶಗಳು ಬಹುಸಂಖ್ಯಾತ ದೇಶಗಳು ಅಲ್ವಾ? ಇಫ್ ಯು ಗೋ ಬೈ ನಂಬರ್, ಸಂಖ್ಯೆಗಳ ಪ್ರಕಾರ ನಾವು ಹೋದ್ರೆ ಬಹುಸಂಖ್ಯಾತ ದೇಶಗಳು ಅಲಿಪ್ತ ದೇಶಗಳು. ಆ ರೀತಿಯಲ್ಲಿ ಅವು ವಿಶ್ವಸಂಸ್ಥೆಯ ಮೇಲೆ ಒತ್ತಡ ತರೋದ್ರ ಮೂಲಕ ಅದಕ್ಕೆ ಕೆಲಸ ಮಾಡೋಕೆ ಬೆಂಬಲವನ್ನು ಸಹ ಸೂಚಿಸ್ತಾ ಬಂದಿದೆ. ಅದು ಒಂದು ಸಾಧನೆ. ಆಮೇಲೆ ಆಕ್ರಮಣಗಳನ್ನು ಖಂಡಿಸ್ತಾ ಬಂದಿದೆ, ಇನ್ನೂ ಒಂದು ಸಾಧನೆ. ಪ್ರಪಂಚದಲ್ಲಿ ಎಲ್ಲೇ ಆಕ್ರಮಣಗಳಾಗ್ಲಿ ಆ ಎಲ್ಲ ಆಕ್ರಮಣಗಳನ್ನು ಈ ಒಂದು ಅಲಿಪ್ತ ಕೂಟ ವಿರೋಧಿಸುತ್ತೆ, ಖಂಡಿಸುತ್ತೆ ಮತ್ತು ಆ ಆಕ್ರಮಣವನ್ನು ವಾಪಸ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ಳುತ್ತೆ. ಸೊ ಅದು ಮತ್ತೊಂದು ಸಾಧನೆ. ಆಮೇಲೆ ಪಾಶ್ಚಾತ್ಯ ದೇಶಗಳ ನೋಡಿ, ಇದು ತುಂಬಾ ಪ್ರಮುಖವಾದಂತಹ ಒಂದು ಸಾಧನೆ. ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇವೆಲ್ಲ ಸಿಕ್ಕೋದಿಲ್ಲ. ಸುದ್ದಿ ಮಾಧ್ಯಮಗಳಲ್ಲಿ ಈ ಬಲಿಷ್ಠ ದೇಶಗಳು, ಮುಂದುವರೆದ ದೇಶಗಳು ತಮ್ಮದೇ ಆದಂತಹ ಒಂದು ಸುದ್ದಿ ಮಾಧ್ಯಮ ಏಜೆನ್ಸಿಗಳನ್ನು ಸ್ಥಾಪನೆ ಮಾಡಿಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ಸುದ್ದಿಯನ್ನು ನೀಡುವ ಕೆಲಸವನ್ನು ಮಾಡ್ತಾ ಇದ್ದು. ಆಗ ಈ ನ್ಯಾಮ್ ಅಥವಾ ಈ ಅಲಿಪ್ತ ಕೂಟ ಏನ್ ಮಾಡ್ತು ಅಂದ್ರೆ ತನ್ನದೇ ಆದಂತಹ ನಾನ್ ಅಲೈಡ್ ನ್ಯೂಸ್ ಪೂಲ್ ಅಂತ ಸ್ಥಾಪನೆ ಮಾಡ್ಕೊಳ್ತು. ಅಲಿಪ್ತ ದೇಶಗಳ ಒಂದು ಏನದು ಸುದ್ದಿ ಸಂಸ್ಥೆ ಅಂತ ಹೇಳ್ಬಿಟ್ಟು, ನಿಮಗೆ ಪ್ರಪಂಚದಲ್ಲಿ ಹಲವಾರು ಸುದ್ದಿ ಸಂಸ್ಥೆಗಳಿದಾವೆ. ಆಮೇಲೆ ನನಗೆ ಜ್ಞಾಪಕ ಮಾಡಿ, ನನಗೆ ಹೇಳಿ ಆಮೇಲೆ ಯಾವ್ಯಾವ ಸುದ್ದಿ ಸಂಸ್ಥೆಗಳಿದಾವೆ ಅಂತ ಅಟ್ಲೀಸ್ಟ್. ಸೊ ಆ ರೀತಿಯ ಒಂದು ಸುದ್ದಿ ಸಂಸ್ಥೆ ನಾನ್ ಅಲೈಡ್ ನ್ಯೂಸ್ ಪೂಲ್ ಏನಂದ್ರೆ ಸುದ್ದಿಗಳನ್ನು ಕಲೆಕ್ಟ್ ಮಾಡಿ ಕೊಡೋದು. ಸುದ್ದಿ ಸಂಸ್ಥೆಯನ್ನು ಸ್ಥಾಪಿಸುವ ಮೂಲಕ ಈ ಸುದ್ದಿ ಪ್ರಸರಣದಲ್ಲಿಯೂ ಸಹ ನಿಖರತೆಯನ್ನು ಜಾರಿಗೆ ತರುವ ಪ್ರಯತ್ನವನ್ನು ಅದು ಮಾಡ್ತಾ ಇದೆ. ಇನ್ನು ಕೊನೆಯದು ತುಂಬಾ ಪ್ರಮುಖವಾದದ್ದು ನೂತನ ಜಾಗತಿಕ ಅರ್ಥವ್ಯವಸ್ಥೆಯ ಸ್ಥಾಪನೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮಾತನಾಡ್ತಾ ಇರ್ಬೇಕಾದ್ರೆ ಎಲ್ಲಾ ದೇಶಗಳ ಸಮಾನತೆಯಾದ ಒಂದು ಆರ್ಥಿಕ ವ್ಯವಸ್ಥೆ ಎನ್ನುವುದು ಬೆಳಿಬೇಕು, ಆರ್ಥಿಕ ಅಭಿವೃದ್ಧಿ ಎನ್ನುವುದಾಗಬೇಕು. ಅದು ಹಿಂದುಳಿದ ದೇಶಗಳ ಆರ್ಥಿಕ ಅಭಿವೃದ್ಧಿ ಎನ್ನುವುದಾಗಬೇಕು. ಯಾಕೆಂದ್ರೆ ಮುಂದುವರೆದ ದೇಶಗಳಿಗೆ ಮಾರುಕಟ್ಟೆಗಳು ಹಿಂದುಳಿದ ದೇಶಗಳೇ. ಹಿಂದುಳಿದ ದೇಶಗಳು ಅಭಿವೃದ್ಧಿ ಆಗ್ಲಿಲ್ಲ ಅಂದ್ರೆ ಮುಂದುವರೆದ ದೇಶಗಳ ವಸ್ತುಗಳನ್ನು ಕೊಳ್ಳುವವರು ಯಾರು? ಮಾರುಕಟ್ಟೆಗಳು ಯಾವ? ಅವಕ್ಕೆ ಅಮೆರಿಕ ಅಥವಾ ಚೀನಾ ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡಬಹುದು, ಅದಕ್ಕೆ ಮಾರುಕಟ್ಟೆನೇ ಇಲ್ಲ ಅಂದ್ರೆ. ಸೊ ಮಾರುಕಟ್ಟೆ ಬೇಕು ಅಂದ್ರೆ ಹಿಂದುಳಿದ ದೇಶಗಳ ಅಭಿವೃದ್ಧಿ ಅನ್ನೋದಾಗ್ಬೇಕು. ಹಿಂದುಳಿದ ದೇಶಗಳ ಜನರಲ್ಲಿ ಕೈಯಲ್ಲಿ ಹಣ ಇರಬೇಕು. ಇವತ್ತು ಕೋವಿಡ್ ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದ ನಮ್ಮ ಅರ್ಥವ್ಯವಸ್ಥೆ ಜರ್ಜರಿತವಾಗಿದೆ. ಬಹುಶಃ ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ, ಅಭಿವೃದ್ಧಿಯ ದರ ಮೈನಸ್ ಆಗಿದೆ. ಸೊ ಅಭಿವೃದ್ಧಿಯ ದರ ಮೈನಸ್ ಆಗಿದೆ ಅಂದ್ರೆ ಜನರಿಗೆ ಕೆಲಸ ಇಲ್ಲ, ಜನರ ಕೈಯಲ್ಲಿ ಹಣ ಇಲ್ಲ, ಜನಗಳು ಖರ್ಚು ಮಾಡಿರಲ್ವಾ? ಹಣ ಇದ್ರೆ ತಾನೇ ಖರ್ಚು ಮಾಡೋದು, ಖರ್ಚು ಮಾಡಿರ್ತಾನೆ ಬೇರೆ ಬೇರೆ ರೀತಿಯ ಆರ್ಥಿಕ ಚಟುವಟಿಕೆಗಳಾಗೋದು. ಹಾಗಾಗಿ ಇವತ್ತು ಜನರ ಕೈಗೆ ಹಣವನ್ನು ನಾವು ಕೊಡಬೇಕಾಗಿದೆ. ಕೈಗೆ ಹಣ ಕೊಟ್ರೆ ಅವ್ರು ಖರ್ಚು ಮಾಡ್ತಾರೆ, ಇತರೆ ಆರ್ಥಿಕ ಚಟುವಟಿಕೆಗಳು ನಡೀತವೆ. ಹಾಗಾಗಿ ಈ ನೂತನ ಜಾಗತಿಕ ಆರ್ಥಿಕ ವ್ಯವಸ್ಥೆ ಅಂತಾನೆ ಸ್ಥಾಪನೆ ಮಾಡುವ ಮೂಲಕ ಕ್ಯಾನ್ಕನ್ ಶೃಂಗಸಭೆಗಳನ್ನು ನಡೆಸಿತು. ಕ್ಯಾನ್ಕನ್ ಎಂಬಲ್ಲಿ, ಮೆಕ್ಸಿಕೋದ ಕ್ಯಾನ್ಕನ್ ಎಂಬಲ್ಲಿ ಶೃಂಗಸಭೆಗಳಾದವು. ಆ ಒಂದು ಶೃಂಗಸಭೆಗಳ ಮೂಲಕ ಈ ಉತ್ತರ ದಕ್ಷಿಣ ಸಹಕಾರವನ್ನು ವೃದ್ಧಿಸುವ, ದಕ್ಷಿಣದ ದೇಶಗಳು ಬಡ ದೇಶಗಳು ಅವುಗಳ ಒಂದು ಬೆಳವಣಿಗೆಗಾಗಿ ಇದು ಪ್ರಯತ್ನವನ್ನು ಮಾಡ್ತಾ ಇದೆ ಎನ್ನುವುದು ತುಂಬಾ ಪ್ರಮುಖವಾದಂತಹ ಒಂದು ವಿಚಾರ. ಓಕೆ ವಿದ್ಯಾರ್ಥಿಗಳೇ, ಸಾಧನೆಗಳ ಬಗ್ಗೆ ನಾನು ಇಷ್ಟೊತ್ತು ಹೇಳ್ತಾ ಇದ್ದೆ. ವಿಫಲತೆ ಅಂತ ನಾವು ಹೇಳಕ್ಕಾಗೋದಿಲ್ಲ, ಇದೇನು ವಿಫಲವಾಗಿಲ್ಲ, ಅದು ಇದೆ, ಇವತ್ತಿಗೂ ಮುಂದುವರಿತಾ ಇದೆ. ಸಣ್ಣ ಪುಟ್ಟ ಒಂದು ಈಗ ವಿಶ್ವಸಂಸ್ಥೆಯ ವಿಫಲತೆಗಳು ಅಂತ ಯಾವ ರೀತಿ ಹೇಳ್ತೀವಿ ಆ ರೀತಿ ಇದನ್ನು ಸಹ ನಾವು ನೋಡಬಹುದಷ್ಟೇ. ಓಕೆ, ಆ ರೀತಿಯ ದೊಡ್ಡ ವಿಫಲತೆ ಎನ್ನುವುದು ಏನು ಇಲ್ಲ. ಓಕೆ, ಸೊ ಇದನ್ನು ಬಿಟ್ಟು ಅದರ ಪ್ರಸ್ತುತತೆಯ ಕಡೆಗೆ ಹೋಗೋಣ. ಓಕೆ, ಪ್ರಸ್ತುತತೆಯನ್ನು ನಾನು ನಿಮ್ಮ ಮುಂದೆ ತರ್ತೇನೆ. Let me give you this one. ಓಕೆ, ಸೊ ಇನ್ನೊಂದು ತುಂಬಾ ಪ್ರಮುಖವಾದಂತಹ ಒಂದು ವಿಚಾರ ಈ ಒಂದು ಅಲಿಪ್ತ ಚಳುವಳಿಗೆ ಸಂಬಂಧಿಸಿದಂತೆ, ಅಲಿಪ್ತ ಚಳುವಳಿಯ ಪ್ರಸ್ತುತತೆ ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ರಿಲೆವೆನ್ಸ್ ಆಫ್ ನ್ಯಾಮ್, ಅಲಿಪ್ತ ಚಳುವಳಿಯ ಪ್ರಸ್ತುತತೆ ಅಂದ್ರೆ ಅಲಿಪ್ತ ಚಳುವಳಿ ಎನ್ನುವುದು ಇವತ್ತು ಇದೆ ತಾನೆ? ಇದೆ. ಅಲಿಪ್ತ ಕೂಟ ಇದೆ ತಾನೆ? ಇದೆ. 19ರಲ್ಲಿ ಅದರ 18ನೇ ಶೃಂಗಸಭೆ ನಡೆದಿದೆ ತಾನೆ? ನಡೆದಿದೆ. 1993ರಲ್ಲಿ 1993 ರಲ್ಲಿ 19 ಶೃಂಗಸಭೆಗಳು
ಅಂದ್ರೆ ಅಲಿಪ್ತ ಕೂಟ ಇದೆ. ಇವತ್ತು ಅದರ ಅವಶ್ಯಕತೆ ಇದೆಯೇ? ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ರಿಲೆವೆನ್ಸ್, ಪ್ರಸ್ತುತತೆ ಅಂದ್ರೆ ಅದು. ಸಮಕಾಲೀನ ಪ್ರಪಂಚದಲ್ಲಿ ಅಲಿಪ್ತ ಕೂಟದ, ಅಲಿಪ್ತ ಚಳುವಳಿಯ ಪ್ರಸ್ತುತತೆ ಇದೆಯೇ, ಅದರ ಇರುವಿಕೆಯ ಅವಶ್ಯಕತೆ ಇದೆಯೇ ಎನ್ನುವ ಒಂದು ಪ್ರಶ್ನೆ. ಅದರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋಣ. ರೈಟ್, ನಿಮಗೆ ಗೊತ್ತೇ ಇದೆ 1945ರಲ್ಲಿ ದ್ವಿತೀಯ ಮಹಾಯುದ್ಧ ನಂತರ ಪ್ರಪಂಚ 2 ಶಕ್ತಿ ಬಣಗಳಾಗಿ ಒಡೆದು ಹೋಯಿತು. ಯಾವಾಗ ಈ ಶಕ್ತಿ ಬಣಗಳಾದೋ, ಕೆಲವು ದೇಶಗಳು ಆ ಬಣದ ಜೊತೆಗೆ, ಕೆಲವು ದೇಶಗಳು ಈ ಬಣದ ಜೊತೆಗೆ ಸೇರ್ಕೊಂಡು, ಆಗ ಕೆಲವಾರು ದೇಶಗಳು, ಹಿಂದುಳಿದ ದೇಶಗಳು, ಬಡ ದೇಶಗಳು, ಏಷ್ಯಾ ಮತ್ತು ಆಫ್ರಿಕಾದ ದೇಶಗಳು ಎರಡೂ ಬಣದ ಜೊತೆಗೆ ಸೇರ್ಕೊಳ್ಳಿಲ್ಲ. ತಮ್ಮದೇ ಆದಂತಹ ಸ್ವಾತಂತ್ರ್ಯವನ್ನು ಕಾಪಾಡಿಕೊಂಡು ಅವನ್ನೇ ನಾವು ಅಲಿಪ್ತ ದೇಶಗಳು ಅಂತ ನಾವು ಕರಿತೀವಿ. ನಿಮಗೆ ಗೊತ್ತಿದೆ ಅದು. ಅಂದ್ರೆ ಅರ್ಥ, ಅಲಿಪ್ತ ಕೂಟ ಎನ್ನುವುದು ಏನಕ್ಕೆ ಸ್ಥಾಪನೆಯಾಯಿತು ಅಂದ್ರೆ, ಪ್ರಪಂಚ ದ್ವಿಧ್ರುವೀಕರಣಗೊಂಡಿತ್ತು, 2 ಶಕ್ತಿ ಬಣಗಳು ಉಟ್ಕೊಂಡಿದ್ದು, ಮಿಲಿಟರಿ ಕೂಟಗಳು ಸ್ಥಾಪನೆಯಾಗಿದ್ದು, ನ್ಯಾಟೋ, ವಾರ್ಸಾ, ಹೌದಲ್ವಾ? ಮಿಲಿಟರಿ ಕೂಟಗಳು ಸ್ಥಾಪನೆಯಾಗಿದ್ದು, ಪ್ರಪಂಚದಲ್ಲಿ ಅಶಾಂತಿಯ ವಾತಾವರಣ ಎನ್ನುವುದು ಇತ್ತು, 2 ಬಣಗಳ ನಡುವೆ ದ್ವೇಷ, ವೈಷಮ್ಯ ಎನ್ನುವುದು ಮನೆ ಮಾಡಿತ್ತು. ಇನ್ನೇನು 3ನೇ ಮಹಾಯುದ್ಧ ಆರಂಭವಾಗುತ್ತೆ ಎನ್ನುವ ಒಂದು ಪರಿಸ್ಥಿತಿ ಎನ್ನುವುದು ಉಂಟಾಗಿತ್ತು. ಆಗ ಈ ಅಲಿಪ್ತ ಕೂಟ, ಅಲಿಪ್ತ ಚಳುವಳಿ ಹುಟ್ಕೊಳ್ತು. ಅದು ನೆಹರು ಇರ್ಬೋದು, ಟೀಟೋ ಇರ್ಬೋದು, ಇನ್ಯಾರ್ಯಾರೋ ಇರ್ಬೋದು, ಅವರೆಲ್ಲರೂ ಮಾಡಿ ಅಲಿಪ್ತ ಚಳುವಳಿಯನ್ನು ಅವರು ಮಾಡಿದ್ರು, ಆರಂಭ ಮಾಡಿರು. ಅಲಿಪ್ತ ಕೂಟ ಸ್ಥಾಪನೆ ಮಾಡಿರು, ಅಲಿಪ್ತ ಚಳುವಳಿಯ ಆರಂಭ ಎನ್ನುವುದು ಆಯಿತು. ಅದು 40, 50, 60ರ ದಶಕ. ಆ ದಶಕದ ಒಂದು ಪರಿಸ್ಥಿತಿಗಳು ಈ ರೀತಿಯ ಒಂದು ತೃತೀಯ ಕೂಟ, 3ನೇ ಕೂಟ, 3ನೇ ಬಣ, 3ನೇ ರಂಗ ಬೆಳೆಯೋಕೆ ಕಾರಣವಾಗಿತ್ತು. ಅರ್ಥವಾಯ್ತಲ್ಲ? ಆದರೆ ಇವತ್ತಿನ ಸ್ಥಿತಿ ಏನು? ಇವತ್ತಿನ ಸ್ಥಿತಿ ಬೇಡ, 1990ರ ವರ್ಷಕ್ಕೆ ಹೋಗೋಣ, 90, 91ರ ವರ್ಷಕ್ಕೆ ಹೋಗೋಣ. ಅಂದ್ರೆ ಇವತ್ತಿನಿಂದ 30 ವರ್ಷಗಳ ಹಿಂದೆ ಹೋಗೋಣ. 1990ರಲ್ಲಿ ಏನಾಯಿತು ನಿಮಗೆ ಗೊತ್ತಿದೆ. 91ರಲ್ಲಿ ಸೋವಿಯತ್ ಒಕ್ಕೂಟದ ವಿಘಟನೆಯಾಯಿತು. ಅಂದ್ರೆ ಒಂದು ಶಕ್ತಿ ಬಣ ಬಿತ್ತು, ಹೌದಾ? ಸೋವಿಯತ್ ಒಕ್ಕೂಟ ಮುರಿದು ಬಿತ್ತು. ಶೀತಲ ಸಮರಕ್ಕೆ ಕಾರಣವಾಗಿದ್ದಂತಹ ಒಂದು ದೊಡ್ಡ ಶಕ್ತಿ, ದೈತ್ಯ ಶಕ್ತಿ ಸೋವಿಯತ್ ಒಕ್ಕೂಟ ಇಲ್ಲವಾಯಿತು. ಅಂದ್ರೆ ಶೀತಲ ಸಮರ ಇಲ್ಲವಾಯಿತು. ಸೊ ಬಣ ಇಲ್ಲ, ಸೋವಿಯತ್ ಒಕ್ಕೂಟ ಇಲ್ಲ, ಕಮ್ಯುನಿಸಂ ಇಲ್ಲ, ಶೀತಲ ಸಮರ ಇಲ್ಲ, ವಾರ್ಸಾ ಒಪ್ಪಂದ ಇಲ್ಲ. ಇವೆಲ್ಲ ಇದ್ದದಕ್ಕೆ ನ್ಯಾಮ್ ಅಲಿಪ್ತ ಚಳುವಳಿ ಆರಂಭವಾಗಿದ್ದದ್ದು. ಪ್ಲೀಸ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಶೀತಲ ಸಮರ ಇದ್ದದಕ್ಕೆ, ಬಣ ರಾಜಕೀಯ ಇದ್ದದಕ್ಕೆ, ಶಕ್ತಿ ಕೂಟಗಳು ಇದ್ದದಕ್ಕೆ ನ್ಯಾಮ್ ಸ್ಥಾಪನೆಯಾಗಿದ್ದದ್ದು. ಆದರೆ 1991ರ ಹೊತ್ತಿಗೆ ಶೀತಲ ಸಮರ ಇಲ್ಲವಾಯಿತು, ಸೋವಿಯತ್ ಒಕ್ಕೂಟ ಇಲ್ಲವಾಯಿತು, ಏನೂ ಇಲ್ಲವಾಯಿತು. ಹೌದಲ್ವಾ? ಇವತ್ತು ಇಲ್ಲ. ಹಾಗಾದ್ರೆ ನ್ಯಾಮ್ ಬೇಕಾ ನಮಗೆ? ನ್ಯಾಮ್ ಇರ್ಬೇಕಾ ನಮಗೆ ಎನ್ನುವ ಪ್ರಶ್ನೆ. ಇದನ್ನೇ ನಾವು ಅದರ ಪ್ರಸ್ತುತತೆ ಅಂತ ನಾವು ಕರಿತೀವಿ. ಸೊ ಇದರ ಬಗ್ಗೆ ಸಾಕಷ್ಟು ವಾದ ವಿವಾದಗಳಿದೆ. ಅದರ ಅವಶ್ಯಕತೆ ಇದೆಯೇ, ಅದರ ಪ್ರಸ್ತುತತೆ ಇದೆಯೇ, ಇಲ್ವೇ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ವಿದ್ವಾಂಸರು ಚರ್ಚೆ ಮಾಡ್ತಾ ಇದ್ದಾರೆ, ರಾಜಕಾರಣಿಗಳು ಚರ್ಚೆ ಮಾಡ್ತಾ ಇದ್ದಾರೆ, ಮುಂದುವರೆದ ದೇಶಗಳ ರಾಜಕಾರಣಿಗಳು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ಸಾಕಷ್ಟು ವಾದ ವಿವಾದಗಳು ಇದರ ಪ್ರಸ್ತುತತೆಯ ಬಗ್ಗೆ ಎದ್ದಿದ್ದಾವೆ. ಇವತ್ತು ಶೀತಲ ಸಮರ ಇಲ್ಲದೆ ಇರಬಹುದು, ಬಣ ರಾಜಕೀಯ ಇಲ್ಲದೆ ಇರಬಹುದು, ಆದರೆ ಬೇರೆ ಸಮಸ್ಯೆಗಳಿದಾವಲ್ವ ನಮ್ಮ ಮುಂದೆ. ಹಾಗಾಗಿ ಅದು ಇರಬೇಕೋ ಬೇಡವೋ? ಇರಬೇಕಾಗುತ್ತೆ. ಸೊ ಬದಲಾಗುತ್ತಿರುವಂತಹ ಅಂತಾರಾಷ್ಟ್ರೀಯ ರಾಜಕಾರಣ, ಇವತ್ತು ಶೀತಲ ಸಮರ ಇಲ್ಲ, ಸೋವಿಯತ್ ಒಕ್ಕೂಟದ ಪ್ರಭಾವ ಇಲ್ಲ, ಮಿಲಿಟರಿ ಕೂಟಗಳಿಲ್ಲ, ಇಲ್ಲ ಸರಿ. ಆದರೆ ಅಂತಾರಾಷ್ಟ್ರೀಯ ಜಾಗತಿಕ ಪ್ರಪಂಚದಲ್ಲಿ, ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಅಲಿಪ್ತ ನೀತಿಗೆ ಪ್ರಸ್ತುತತೆ ಇದೆ, ಅದರ ಇರುವಿಕೆಯ ಅವಶ್ಯಕತೆ ಇದೆ. ಏಕೆ? ನಾನು ಕಾರಣಗಳನ್ನು ಹೇಳ್ತೀನಿ, ಅದನ್ನು ಆಮೇಲೆ ನೋಡೋಣ. ಪ್ರಸ್ತುತತೆ ಇಲ್ಲ ಅಂತ ಹೇಳೋದಕ್ಕೆ ಕೆಲವರು ಬೇರೆ ಬೇರೆ ಕಾರಣಗಳನ್ನು ಕೊಟ್ಟಿದ್ದಾರೆ ನೋಡಿ. ಅಲಿಪ್ತ ಚಳುವಳಿಯ ಅವಶ್ಯಕತೆ ಬೇಕಿಲ್ಲ ಅಂತ ಕೆಲವರು ವಾದ.
ಅದರ ಪ್ರಸ್ತುತತೆ ಏನು ಇಲ್ಲ ಅಂತ ಅವ್ರು ಹೇಳ್ತಾರೆ. ಏಕೆ? ವಸಾಹತು ವ್ಯವಸ್ಥೆ ಇಲ್ಲ. ಇವತ್ತು ವಸಾಹತು ವ್ಯವಸ್ಥೆ ಅನ್ನೋದಿಲ್ಲ. ಯಾವುದೋ ದೇಶ ಬಂದು ಇನ್ಯಾವುದೋ ದೇಶದ ಮೇಲೆ ರಾಜಕೀಯ ಅಧಿಕಾರವನ್ನು ಮಾಡುವ ಮೂಲಕ ಅದರ ಆರ್ಥಿಕ ಸಂಪತ್ತನ್ನು ಕೊಳ್ಳೆ ಹೊಡೆಯುವ ವ್ಯವಸ್ಥೆ ಇವತ್ತಿಲ್ಲ. ಬೇರೆ ರೀತಿಯಲ್ಲಿ ಹೊಡಿತಾ ಇದ್ದಾರೆ, ಅದು ಬೇರೆ ವಿಚಾರ. ಓಕೆ, ವಸಾಹತು ವ್ಯವಸ್ಥೆ ಇಲ್ಲ, ಹಾಗಾಗಿ ಅಲಿಪ್ತ ಚಳುವಳಿ ಬೇಡ. ಶೀತಲ ಸಮರ ಇಲ್ಲ, ಹಾಗಾಗಿ ಅಲಿಪ್ತ ಚಳುವಳಿ ಬೇಡ. ಮಿಲಿಟರಿ ಕೂಟಗಳು ಇಲ್ಲ, ವಾರ್ಸಾ ಇಲ್ಲ, ಸಿಯಾಟೋ ಇಲ್ಲ, ಸೆಂಟೋ ಇಲ್ಲ, ಮೆಡೋ ಇಲ್ಲ, ನ್ಯಾಟೋ ಒಂದಿದೆ, ಇರ್ಲಿ ಬಿಡಿ. ಸೊ ಯಾಕೆ ಬೇಕು ಅಲಿಪ್ತ ಚಳುವಳಿ? ದ್ವಿಧ್ರುವೀಕರಣ ಇಲ್ಲ. ಪ್ರಪಂಚ ಎರಡು ಬಣಗಳಾಗಿ ಒಡೆದಿತ್ತಲ್ವಾ, ಅದಿಲ್ಲವಾಯ್ತು. ಸೋವಿಯತ್ ಒಕ್ಕೂಟದ ಪತನದೊಂದಿಗೆ ದ್ವಿಧ್ರುವೀಕರಣ ಇಲ್ಲವಾಯ್ತು. ಇವತ್ತು ಏಕ ಧ್ರುವೀಕರಣ, ಒನ್ ಮ್ಯಾನ್ ಆರ್ಮಿ, ಅಮೆರಿಕ ದೊಡ್ಡಣ್ಣ ಅಷ್ಟೇ. ಸೊ ಸೋವಿಯತ್ ಒಕ್ಕೂಟದ ಪತನವಾಗಿದೆ. ಕಮ್ಯುನಿಸಂನ ಭಯ, ಆಗ ಇದ್ದಂತಹ ಭಯ, 50, 60, 70ರ ದಶಕದಲ್ಲಿ ಇದ್ದಂತಹ ಕಮ್ಯುನಿಸಂ ಭಯ, ರೂಸೋಫೋಬಿಯಾ ಅಂತ ಹೇಳ್ತೀವಿ. ಫೋಬಿಯಾ ಅಂದ್ರೆ ಭಯ, ರಷ್ಯಾದ ಭಯ. ಆ ರೂಸೋಫೋಬಿಯಾ ಇವತ್ತಿಲ್ವಾಗಿದೆ. ಸೊ ಅಲಿಪ್ತ ಚಳುವಳಿ ಯಾಕೆ ಬೇಕು? ಅದಕ್ಕೇನು ಅರ್ಥ ಇಲ್ಲ ಅಂತ ಹೇಳುವ ಜನ ಇದ್ದಾರೆ. ನಿಶಸ್ತ್ರೀಕರಣ ತುಂಬಾ ಜೋರಾಗಿ ನಡೀತಾ ಇದೆ, ಎಲ್ರಿಗೂ ಅರ್ಥವಾಗಿದೆ. ನಾವಿವತ್ತು ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡ್ಕೊಂಡಿದ್ರೆ ಪ್ರಯೋಜನ ಏನೂ ಇಲ್ಲ, ಹಾಗಾಗಿ ಶಸ್ತ್ರಾಸ್ತ್ರಗಳನ್ನು ಕಡಿತ ಮಾಡಬೇಕು, ನಿಶಸ್ತ್ರೀಕರಣವನ್ನು ಮಾಡಬೇಕು ಅಂತ ಪ್ರಪಂಚದ ಎಲ್ಲಾ ದೇಶಗಳಿಗೂ ಅರ್ಥವಾಗಿದೆ. ಹಾಗಾಗಿ ಅಲಿಪ್ತ ಚಳುವಳಿ ಏನ್ ಬೇಕಿಲ್ಲ, ಅವರೇನು ಹೇಳ್ಬೇಕಾಗಿಲ್ಲ ಅಂತ ಕೆಲವರ ಒಂದು ವಾದ. ತುಂಬಾ ದೊಡ್ಡ ವಾದ ಇಲ್ಲಿದೆ ನೋಡಿ. ಇದು ನೀವು ನೋಡ್ಕೊಳ್ಳಿ ಚೆನ್ನಾಗಿ. ಇದೇನಂದ್ರೆ ಈಗ ಹೆಚ್ಚು ಕಡಿಮೆ ಒಂದು 10 ವರ್ಷದ ಹಿಂದೆ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್, US ಸೆಕ್ರೆಟರಿ ಆಫ್ ಸ್ಟೇಟ್ ಕಂಡೋಲಿನಾ ರೈಸ್ ಎನ್ನುವ ಆಕೆ ಮಹಿಳೆ, ಅವರು ಅಮೆರಿಕದ ಕಾರ್ಯದರ್ಶಿಯಾಗಿದ್ರು. ಅವರು ಒಂದು ಸ್ಟೇಟ್ಮೆಂಟ್ ಅಲ್ಲಿ ಅವರು ಹೀಗೆ ಹೇಳ್ತಾರೆ, ಅಲಿಪ್ತ ಚಳುವಳಿಗೆ ಯಾವುದೇ ಪ್ರಸ್ತುತತೆ ಇಲ್ಲ, ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು. ಆನ್ 28 ಜೂನ್ 2009 ರೈಸ್, ಆಕೆ ಹೆಸರದು, ಕಾಲ್ಡ್ ಅಪಾನ್ ಇಂಡಿಯಾ ಟು ಅಬ್ಯಾಂಡನ್ NAM as it has lost its relevance. ಆಕೆ ಭಾರತಕ್ಕೆ ಕರೆ ಕೊಟ್ಲು, ಏನಂತ? ಅಲಿಪ್ತ ಚಳುವಳಿಯನ್ನು, ಅಲಿಪ್ತ ಕೂಟವನ್ನು ನೀವು ವಿಸರ್ಜಿಸಿ, ಯಾಕೆಂದ್ರೆ ಅದಕ್ಕೇನು ಪ್ರಸ್ತುತತೆ ಇಲ್ಲ, ಅದರ ಅವಶ್ಯಕತೆ ಇಲ್ಲ, ಅದರ ಪರಿಣಾಮ ಇಲ್ಲ, ಅದರ ಪ್ರಾಮುಖ್ಯತೆ ಇಲ್ಲ ಅಂತ ಆಕೆ ಹೇಳಿಳು. She said that I know that there are some who still talked about non-alignment in foreign policy. ಇನ್ನು ಸಾಕಷ್ಟು ಜನರು, ದೇಶಗಳು ಈ ವಿದೇಶಾಂಗ ನೀತಿಯಲ್ಲಿ ಅಲಿಪ್ತತೆಯ ಬಗ್ಗೆ ಮಾತನಾಡ್ತಾರೆ. ಬಟ್ ಮೇ ಬಿ ದಟ್ ಮೇಡ್ ಸೆನ್ಸ್ ಡ್ಯೂರಿಂಗ್ ದ ಕೋಲ್ಡ್ ವಾರ್. ಅದಕ್ಕೆ ಅರ್ಥ ಇತ್ತು ಯಾವಾಗ? ಶೀತಲ ಸಮರದ ಕಾಲದಲ್ಲಿ, ಅಂತಾರಾಷ್ಟ್ರೀಯ ಸಂಬಂಧಗಳು ಹಳಸಿದ್ದಂತಹ ಕಾಲಘಟ್ಟದಲ್ಲಿ ವಿದೇಶಾಂಗ ನೀತಿಯಲ್ಲಿ ಪಂಚಶೀಲ ತತ್ವಗಳನ್ನು ಅನುಸರಿಸಿಕೊಳ್ಳುವುದು, ಅಲಿಪ್ತ ನೀತಿಯನ್ನು ಅನುಸರಿಸುವುದಕ್ಕೆ ಅರ್ಥ ಇತ್ತು. ಆದ್ರೆ ಇವತ್ತು ಶೀತಲ ಸಮರ ಇಲ್ಲ. ಸೊ ಅದಕ್ಕೇನು ಅರ್ಥ ಇದೆ? ವೆನ್ ದ ವರ್ಲ್ಡ್ ರಿಯಲಿ ವಾಸ್ ಡಿವೈಡೆಡ್ ಇನ್ ಟು ರೈವಲ್ ಗ್ರೂಪ್ಸ್, ಆಗ ಎರಡು ಗುಂಪುಗಳಾಗಿ ಒಡೆದಿತ್ತು. ನೌ ಇಟ್ ಹ್ಯಾಸ್ ಲಾಸ್ಟ್ ಇಟ್ಸ್ ಮೀನಿಂಗ್. ಆದ್ರೆ ಅದಿಲ್ಲ ಇವತ್ತು, ಹಾಗಾಗಿ ಅದಕ್ಕೆ ಅರ್ಥನೇ ಇಲ್ಲ ಅಂತ ಕಾಂಡೋಲಿನಾ ರೈಸ್, ಈ ಒಂದು ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದಂತಹ ಕಾಂಡೋಲಿನಾ ರೈಸ್ ಅವರ ಒಂದು ವಾದ. ಅಂದ್ರೆ ಈ ವಾದವನ್ನು ಸಾಕಷ್ಟು ಜನ ಮಾಡ್ತಾರೆ, ಅಲಿಪ್ತ ಚಳುವಳಿಯ ಅವಶ್ಯಕತೆ ಇಲ್ಲ, ಅದರ ಪ್ರಸ್ತುತತೆ ಇಲ್ಲ ಅಂತ ಹೇಳಿಬಿಟ್ಟು. ನಾನು ಈ ಕಾರಣಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಆದ್ರೆ ಇವತ್ತು ಸಹ ಅಲಿಪ್ತ ಚಳುವಳಿಯ ಪ್ರಸ್ತುತತೆ ಇದೆ, ಅದರ ಅವಶ್ಯಕತೆ ಇದೆ, ಅದರ ಇರುವಿಕೆಗೆ ಅರ್ಥ ಇದೆ, ಅದರ ಇರುವಿಕೆಗೆ ಮಹತ್ವ ಇದೆ. ಯಾಕೆ ಅಂದ್ರೆ ಶೀತಲ ಸಮರ ಇಲ್ಲದೆ ಇರಬಹುದು, ಬಣ ರಾಜಕೀಯ ಇಲ್ಲದೆ ಇರಬಹುದು, ಕಮ್ಯುನಿಸಂನ ಭಯ ಇಲ್ಲದೆ ಇರಬಹುದು, ಆದರೆ ಇತರೆ ಹಲವಾರು ಸಮಸ್ಯೆಗಳು ಇವತ್ತು ಪ್ರಪಂಚದ ಜನರ ಮುಂದೆ ಬೃಹದಾಕಾರವಾಗಿ ಪೆಡಂಭೂತಗಳಾಗಿ ಬೆಳೆದು ನಿಂತಿದ್ದಾವೆ. ಹಾಗಾಗಿ ಒಂದು ಅಂತಾರಾಷ್ಟ್ರೀಯ ಕೂಟ, ಅಲಿಪ್ತ ಕೂಟ ಎನ್ನುವುದು ಈ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ, ಚರ್ಚೆ ಮಾಡುವಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಅದಕ್ಕೆ ಪ್ರಸ್ತುತತೆ ಇದೆ, ಅದರ ಅವಶ್ಯಕತೆ ಇದೆ ಅಂತ ನಾನು ಹೇಳ್ತೀನಿ. ಮುಂದೆ ನಾನು ಕಾರಣಗಳನ್ನು ಹೇಳ್ತೀನಿ, ಏನಕ್ಕೆ ಅದರ ಅವಶ್ಯಕತೆ ಇದೆ ಅಂತನೂ ನಾನು ಹೇಳ್ತೀನಿ ನಿಮ್ಗೆ. ಪ್ಲೀಸ್ ಅವನ್ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಓಕೆ, 1991ರಲ್ಲಿ ಶೀತಲ ಸಮರದ ಅಂತ್ಯವಾದಾಗ, ಸೋವಿಯತ್ ಒಕ್ಕೂಟದ ಪತನ ಆದ್ಮೇಲೆ ನ್ಯಾಮ್ ಸಹ ತನ್ನ ಹೆಸರನ್ನು ಬದಲಾವಣೆ ಮಾಡ್ಕೊಳ್ತು.
ತನ್ನ ಉದ್ದೇಶಗಳಲ್ಲಿ ಬದಲಾವಣೆಯನ್ನು ತಂದುಕೊಳ್ತು. ಉದ್ದೇಶಗಳನ್ನು ಮತ್ತೆ ನೋಡ್ಕೊಳ್ಳಿ ನನ್ನ ಫಸ್ಟ್ ವಿಡಿಯೋ ತಕ್ಕೊಂಡು ನ್ಯಾಮ್ ಬಗ್ಗೆ. ಸೊ ಆ ಉದ್ದೇಶಗಳಲ್ಲಿ ಬದಲಾವಣೆಯನ್ನು ಇದು ತಂದುಕೊಳ್ತು 1991ರಲ್ಲಿ. ವಿದೇಶಾಂಗ ಕಾರ್ಯದರ್ಶಿಗಳ ಒಂದು ಸಭೆಯಲ್ಲಿ ಈ ನ್ಯಾಮ್ ದೇಶಗಳೆಲ್ಲ ಸೇರಿ ಶಾಂತಿಗಾಗಿ, ಸಮಾನತೆಗಾಗಿ, ಪ್ರಜಾಪ್ರಭುತ್ವಕ್ಕಾಗಿ ಚಳುವಳಿ ಅಂತ ತಮ್ಮ ಹೆಸರನ್ನೇ ಮಾರ್ಪಾಟ್ ಮಾಡ್ಕೊಂಡು. ಫಾರ್ ವಾಟ್ ನ್ಯಾಮ್? ಫಾರ್ ವಾಟ್ ನ್ಯಾಮ್? ಏನ್ಕೆ ಅಂದ್ರೆ, ಇವತ್ತು ಶೀತಲ ಸಮರ ಇಲ್ಲದೆ ಇರಬಹುದು, ಬಣ ರಾಜಕೀಯ ಇಲ್ಲದೆ ಇರಬಹುದು, ಮಿಲಿಟರಿ ಕೂಟಗಳು ಇಲ್ಲದೆ ಇರಬಹುದು, ಆದರೆ ಶಾಂತಿಗಾಗಿ, ಸಮಾನತೆಗಾಗಿ, ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಹೋರಾಟ ಮುಂದುವರಿಯಲಿದೆ ಅಂತ ಅವರು ಹೇಳಿರು. ಸೊ ಇವುಗಳ ಸ್ಥಾಪನೆ ಆಗಬೇಕಾಗಿದೆ. ಇದು ನಿರಂತರವಾದ ಒಂದು ಪ್ರಕ್ರಿಯೆ. ಹಾಗಾಗಿ ಅಲಿಪ್ತ ಚಳುವಳಿಯ ಒಂದು ಪ್ರಸ್ತುತತೆ ರಾಜಕೀಯವಾಗಿ ಕಡಿಮೆ ಆಗಿರಬಹುದೇನೋ, ಪೊಲಿಟಿಕಲಿ ಇನ್ ಶೀತಲ ಸಮರದ ನಂತರದ ಯುಗದಲ್ಲಿ ಅದರ ರಾಜಕೀಯ ಪ್ರಸ್ತುತತೆ ಕಡಿಮೆ ಆಗಿರಬಹುದು, ಆದರೆ ರಾಜಕೀಯದಿಂದ ಅದರ ಪ್ರಸ್ತುತತೆ ಆರ್ಥಿಕ ಕ್ಷೇತ್ರದ ಕಡೆಗೆ ವಾಲ್ತಾ ಇದೆ. ಹೊಸ ಹೊಸ ಸವಾಲುಗಳು ಇದರ ಮುಂದೆ ಇದೆ. ಹಾಗಾಗಿ ಅದು ಇರಬೇಕು, ಅದರ ಅವಶ್ಯಕತೆ ಇದೆ, ಅದರ ಪ್ರಸ್ತುತತೆ ಇದೆ. ಯಾಕಿದೆ? ಅಣ್ವಸ್ತ್ರಗಳು ಹರಡದಂತೆ ತಡಿಬೇಕಾಗಿದೆ. ಅಣ್ವಸ್ತ್ರಗಳು ಪ್ರಪಂಚವನ್ನು ಒಂದೇ ಬಾರಿಗೆ ಸರ್ವನಾಶ ಮಾಡುವ ಶಕ್ತಿಯನ್ನು ಹೊಂದಿದ್ದಾವೆ. ಹಾಗಾಗಿ ಅಣ್ವಸ್ತ್ರಗಳು ಎಲ್ಲಾ ಕಡೆ ಹರಡದಂತೆ ತಡೆಯುವಂತಹ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಒಂದು. ಎರಡನೇದು, ಜಾಗತಿಕ ಭಯೋತ್ಪಾದನೆ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಸಣ್ಣ ಪುಟ್ಟ ದೇಶಗಳೆನ್ನದೇ ಇಡೀ ಜಗತ್ತನ್ನೇ ಆವರಿಸಿಕೊಳ್ತಾ ಇದೆ. ಹಾಗಾಗಿ 137 ದೇಶಗಳು ಈ ಒಂದು ಬಣದಲ್ಲಿದ್ದಾವೆ ಅಂದ್ರೆ ದೇ ಕ್ಯಾನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ತುಂಬಾ ಪ್ರಮುಖ ಪಾತ್ರವನ್ನು ಅವು ವಹಿಸಬಹುದು. ಹಾಗಾಗಿ ನ್ಯಾಮ್ಗೆ ಪ್ರಸ್ತುತತೆ ಇದೆ, ಅದರ ಅವಶ್ಯಕತೆ ಇದೆ. ಸಮಾನ ಅಂತಾರಾಷ್ಟ್ರೀಯ ವ್ಯಾಪಾರ. ಇವತ್ತಿಗೂ ನಾವು ಗ್ಯಾಟ್ ತಂದೋ WTO ತಂದೋ, ಆದರೆ ಸಮಾನವಾದಂತಹ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಜಾರಿಗೆ ತರೋಕೆ ನಮ್ಮ ಕೈಲಾಗಿಲ್ಲ. ಶ್ರೀಮಂತ ದೇಶಗಳ, ಶಕ್ತಿಯುತ ದೇಶಗಳ, ಅಭಿವೃದ್ಧಿ ಹೊಂದಿದ ದೇಶಗಳ ಮೇಲಾಟ ಹೆಚ್ಚಾಗಿದೆ. ಹಾಗಾಗಿ ಹಿಂದುಳಿದ ದೇಶಗಳ ಅಭಿವೃದ್ಧಿಗಾಗಿ ಸಮಾನ ಅಂತಾರಾಷ್ಟ್ರೀಯ ವ್ಯಾಪಾರ ಜಾರಿಗೆ ತರುವುದು ಇದರ ಮುಂದೆ ಇರುವ ಮತ್ತೊಂದು ಸಮಸ್ಯೆ. ಹಾಗಾಗಿ ಅದಿರಬೇಕು, ಕೆಲಸ ಮಾಡಬೇಕು. ವಿಶ್ವಸಂಸ್ಥೆಯ ಪುನರ್ ನಿರ್ಮಾಣ ಆಗಬೇಕಾಗಿದೆ ಇವತ್ತು. ಯಾಕೆಂದ್ರೆ ಇವತ್ತು ವಿಶ್ವಸಂಸ್ಥೆಯಲ್ಲಿ ಹಲವಾರು ನ್ಯೂನತೆಗಳಿದೆ. ಅದು ಕೇವಲ ಶ್ರೀಮಂತ ದೇಶಗಳ ಹಿಡಿತದಲ್ಲಿದೆ ಅಂತ ನಾವು ಎಲ್ಲರೂ ಮಾತನಾಡ್ತೀವಿ, ಚರ್ಚೆ ಮಾಡ್ತೀವಿ. ವಿಟೋ ಅಧಿಕಾರ ಕೆಲವೇ ದೇಶಗಳಲ್ಲಿದೆ. ಸಣ್ಣ ಪುಟ್ಟ ದೇಶಗಳಿಗೆ ವಿಶ್ವಸಂಸ್ಥೆಯಲ್ಲಿ ಬೆಲೆಯೇ ಇಲ್ಲ. ಹಾಗಾದ್ರೆ ಅದನ್ನೆಲ್ಲ ಸರಿ ಮಾಡ್ಬೇಕಲ್ವಾ? ಹಾಗಾಗಿ ಇದರ ಪ್ರಸ್ತುತತೆ ಇದೆ. ರಾಷ್ಟ್ರಗಳ ನಡುವೆ ಉತ್ತಮ ಬಾಂಧವ್ಯಗಳನ್ನು ರೂಪಿಸುವುದು. ಇವತ್ತು ಹಲವಾರು ದೇಶಗಳ ನಡುವೆ ಉತ್ತಮ ಬಾಂಧವ್ಯಗಳಿಲ್ಲ, ಸಹಕಾರ ಇಲ್ಲ. ಸೊ ಅದನ್ನು ರೂಪಿಸುವ ಕೆಲಸ ಮಾಡಬೇಕಾಗಿದೆ. ಸೊ ಅದಿರಬೇಕು, ಅದರ ಪ್ರಸ್ತುತತೆ ಬೇಕು. ಮಾನವ ಹಕ್ಕುಗಳ ರಕ್ಷಣೆ ಆಗಬೇಕು. ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡ್ತು, ಎಲ್ಲಾ ದೇಶಗಳಲ್ಲೂ ಜಾರಿಗೆ ತರೋ ಕೇಳ್ತು. ಆದರೆ ಎಷ್ಟರ ಮಟ್ಟಿಗೆ ಮಾನವ ಹಕ್ಕುಗಳನ್ನು ಜಾರಿಗೆ ತರಲಾಗಿದೆ? ಮಾನವ ಹಕ್ಕುಗಳ ಉಲ್ಲಂಘನೆ ಎಡಬಿಡದೆ ನಡೀತಾ ಇದೆ ಎಲ್ಲಾ ಕಡೆ, ಎಲ್ಲಾ ದೇಶಗಳಲ್ಲಿ. ಶ್ರೀಮಂತ ಬಡ ದೇಶಗಳೆನ್ನದೇ ಎಲ್ಲೆಡೆ ಮಾನವ ಹಕ್ಕುಗಳ ಉಲ್ಲಂಘನೆ ಎನ್ನುವುದಾಗ್ತಾ ಇದೆ. ಹಾಗಾದ್ರೆ ನ್ಯಾಮ್ ಬೇಡವಾ? ಬೇಕು. ಮಾನವ ಹಕ್ಕುಗಳ ರಕ್ಷಣೆಗಾಗಿ ಬೇಕದು. ಆಫ್ರಿಕಾ ದೇಶಗಳ, ಇವತ್ತಿಗೂ ಆಫ್ರಿಕಾ ದೇಶಗಳ ಸ್ಥಿತಿ ಚಿಂತಾಜನಕವಾಗಿದೆ. ಸೊಮಾಲಿಯಾ, ಇಥಿಯೋಪಿಯಾ, ರುವಾಂಡಾ. ಪ್ಲೀಸ್ ಅಟ್ಲೀಸ್ಟ್ ಆಫ್ರಿಕಾದ ದೇಶಗಳು ಯಾವುವು ಅಂತಾದ್ರೂ ತಿಳ್ಕೊಳ್ಳಿ. ಅದರಲ್ಲಿ ಮುಂದುವರೆದ ದೇಶ, ಹಿಂದುಳಿದ ದೇಶಗಳು ಯಾವುವು ಅಂತಾದ್ರೂ ನೋಡಿ. ತುಂಬಾ ದೇಶಗಳು ಆರ್ಥಿಕವಾಗಿ ಜರ್ಜರಿತವಾಗಿದ್ದಾವೆ. ವಿಶ್ವಸಂಸ್ಥೆಯ ಒಂದು ಸಹಾಯದಿಂದ ಅವು ಇವತ್ತು ಉಸಿರಾಡ್ತಾ ಇದ್ದಾವೆ, ಜೀವನ ಮಾಡ್ತಾ ಇಲ್ಲ, ಉಸಿರಾಡ್ತಾ ಇದ್ದಾವಷ್ಟೇ. ಆ ಬಡತನವನ್ನು ನಿರ್ಮೂಲನೆ ಮಾಡೋಕೆ ಇವರೆಲ್ಲರೂ ಜೊತೆಯಾಗಿ ಕೆಲಸ ಮಾಡಬೇಕು. ಅಮೆರಿಕ ಇವತ್ತು ದೊಡ್ಡಣ್ಣನ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ. ಅದರ ಶಕ್ತಿ ಜಾಸ್ತಿ ಬೆಳೆದ್ಬಿಟ್ಟಿದೆ. ಅದಕ್ಕೆ ಸಮಾನ ಪೈಪೋಟಿ ಕೊಡೋರೇ ಯಾರೂ ಇಲ್ಲ. ಅದನ್ನೇ ನಾವು ಏಕಧ್ರುವೀಕರಣ ಅನ್ನೋದು. ಎಲ್ಲ ರಾಜಕೀಯ ಶಕ್ತಿ ಅಮೆರಿಕದ ಕೈಲಿ ಸೇರ್ಕೊಂಡ್ಬಿಟ್ಟಿದೆ. ಅಮೆರಿಕನ್ ಯಾರು ಮಾತಾಡ್ಸಕ್ಕಾಗಲ್ಲ, ಯಾರು ಅಳ್ಳಾಡ್ಸಕ್ಕಾಗಲ್ಲ. ಇಷ್ಟು ವರ್ಷಗಳ ಕಾಲ ಸೋವಿಯತ್ ಒಕ್ಕೂಟ ಇತ್ತು, ಆದ್ರೆ ಇವತ್ತಿಲ್ಲ ಸೋವಿಯತ್ ಒಕ್ಕೂಟ.
ಹಾಗಾಗಿ ಅಮೆರಿಕಾದ ಆ ದೊಡ್ಡಣ್ಣನ ಪಾತ್ರವನ್ನು ಕಡಿಮೆ ಮಾಡಬೇಕು. ಎಸ್, ಹಾಗಾಗಿ ಈ ರೀತಿಯ ಒಕ್ಕೂಟದ ಅವಶ್ಯಕತೆ ಇದೆ, ಪ್ರಸ್ತುತತೆ ಇದೆ. ಆಮೇಲೆ ಅಂಕ್ಟಾಡ್ ಮತ್ತು ಯುನಿಡೋಗಳ ಸಬಲೀಕರಣ. ಅಂಕ್ಟಾಡ್, ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್, ವ್ಯಾಪಾರ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ಅವುಗಳನ್ನು ಬಲಪಡಿಸಬೇಕು. ಆಗ್ಲೇ ಹಿಂದುಳಿದ ದೇಶಗಳ ಬಲ ಆಗುವುದು, ಅದಕ್ಕಾಗಿ ಬೇಕು. ತಂತ್ರಜ್ಞಾನ ವರ್ಗಾವಣೆ ಆಗಬೇಕಾಗಿದೆ. ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಬಡ ದೇಶಗಳಿಗೆ ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡಬೇಕಾಗಿದೆ. ಏಕೆಂದ್ರೆ ನಮ್ಮ ಹತ್ರ ತಂತ್ರಜ್ಞಾನ ಇಲ್ಲ, ನಾವು ಅಷ್ಟೊಂದು ಸಂಶೋಧನೆ ಮಾಡೋಕೆ ಹಣ ಖರ್ಚು ಮಾಡೋಕೆ ಆಗೋದಿಲ್ಲ. ಸೊ ಆ ತಂತ್ರಜ್ಞಾನವನ್ನು ನಾವು ಬಡ ದೇಶಗಳಿಗೆ ವರ್ಗಾವಣೆ ಮಾಡಬೇಕು, ಹಿಂದುಳಿದ ದೇಶಗಳಿಗೆ. ಸೊ ಇದರ ಪಾತ್ರ ಹೆಚ್ಚಿದೆ. ಪರಿಸರ ಸಂರಕ್ಷಣೆ ಎಲ್ಲರೂ ಮಾಡಬೇಕಾಗಿದೆ, ಪರಿಸರವನ್ನು ಉಳಿಸಬೇಕಾಗಿದೆ ಮುಂದಿನ ತಲೆಮಾರುಗಳಿಗೆ. ಸೊ ಇದರ ಪ್ರಸ್ತುತತೆ ಇದೆ. ಮಾದಕ ವಸ್ತುಗಳ ಅಂತಾರಾಷ್ಟ್ರೀಯ ಜಾಲ ದೊಡ್ಡದಾಗಿ ಬೆಳೀತಾ ಇದೆ, ದೊಡ್ಡದಾಗಿ. ಈ ಮಾದಕ ವಸ್ತುಗಳು ನಿಮಗೆ ಗೊತ್ತಿರುವ ಹೆಸರುಗಳನ್ನೆಲ್ಲ ಹೇಳ್ಕೊಳ್ಳಿ, ಅದು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಸೊ ಅದರಿಂದ ಸಾಕಷ್ಟು ದೇಶಗಳ ಯುವ ಜನತೆ ಹಾಳಾಗ್ತಾ ಇದೆ, ಆರ್ಥಿಕತೆ ಹಾಳಾಗ್ತಾ ಇದೆ. ಸೊ ಅದನ್ನು ಮಟ್ಟ ಹಾಕಬೇಕು. ಇವರೆಲ್ಲ ಸಂಘಟಿತವಾಗಿ ಕೆಲಸ ಮಾಡಿದ್ರೆ ಮಾತ್ರ ಅದನ್ನು ಮಟ್ಟ ಹಾಕೋಕೆ ಸಾಧ್ಯ. ಪ್ರಪಂಚದ ದೇಶಗಳ ಹಸಿವು, ಬಡತನ, ದಾರಿದ್ರ್ಯ, ವೆಲ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ದೇಶಗಳ ಹಸಿವು ನೀಗಿದೆಯಾ? ಇಲ್ಲ. ಬಡತನ ಹೋಗಿದ್ಯಾ? ದಾರಿದ್ರ್ಯ ಹೋಗಿದ್ಯಾ? ಮತ್ತೆ ಅದಿದೆ, ಅದರ ಪ್ರಸ್ತುತತೆ ಇದೆ, ಅದು ಕೆಲಸ ಮಾಡಬೇಕು ಇವುಗಳ ನಿರ್ಮೂಲನೆಗಾಗಿ. ಶ್ರೀಮಂತ ದೇಶಗಳ ದಬ್ಬಾಳಿಕೆಯನ್ನು ತಡಿಬೇಕು. ಇವತ್ತು ಬರೀ ನಾವು ಬೆಳೆಯೋದಷ್ಟೇ ಅಲ್ಲ, ಶ್ರೀಮಂತ ದೇಶಗಳ ದಬ್ಬಾಳಿಕೆ ಜಾಸ್ತಿಯಾಗಿದೆ. ಆ ದಬ್ಬಾಳಿಕೆಯನ್ನು ಕಡಿಮೆ ಮಾಡೋಕೆ ನ್ಯಾಮ್ನಂತಹ ಸಂಘಟನೆಗಳಿರಬೇಕು. ಹೀಗಾಗಿ ಪ್ರಪಂಚದಲ್ಲಿ ಬಹುತೇಕ ದೇಶಗಳು ಈ ಒಂದು ತೃತೀಯ ಜಗತ್ತಿಗೆ ಅಥವಾ ನ್ಯಾಮ್ ಕೂಟಕ್ಕೆ ಸೇರಿದ ದೇಶಗಳಾಗಿ ತಮ್ಮ ತಮ್ಮ ಹಿತವನ್ನೇ ಅವು ಕಾಪಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ನ್ಯಾಮ್ ಇದೆ. ಈ ಒಂದು ಏಕ ಧ್ರುವೀಕರಣದ ಜಗತ್ತಿನಲ್ಲಿ ನ್ಯಾಮ್ನ ಪ್ರಸ್ತುತತೆ ಇದೆ ಅಂತ ಹೇಳ್ತಾ ಈ ಒಂದು ಮಾತಿನೊಂದಿಗೆ ಇವತ್ತಿನ ಚರ್ಚೆಯನ್ನು ನಿಲ್ಲಿಸೋಣ.